ನಮ್ಮಲ್ಲೂ ಎಷ್ಟು ಚೆನ್ನಾಗಿ ಡಿಸೈನ್ ಹೊಡೆದಿದ್ದಾರೆ ನೋಡಿ, ಕಾಣಿಸ್ತಿದೆಯಲ್ಲ, ತೋರಿಸುತ್ತಾ ಹಿಂಗೆ ಮೇಲಕ್ಕೆ ಸೂಪರಾಗಿದೆ. ಕಲರ್ ಕಾಂಬಿನೇಷನ್ ಹಾಕಿದರೆ ಇನ್ನೂ ಸಕ್ಕತ್ತಾಗಿ ಕಾಣೋದು. ವೆರಿ ಗುಡ್. ನೆಕ್ಸ್ಟ್ ಕುಚ್ಚು, ಆಮೇಲೆ ಇವಾಗ ಇದು ನೋಡೋಣ. ಇದು ಚೆನ್ನಾಗಿದೆ. ಲೇಸಲ್ಲಿ ಸಿಂಗಲ್ ಲೇಸ್ ಹಾಕಬೇಕಾಗಿತ್ತು. ಸೂಪರ್. ಸೇಮಲ್ಲಿ ಒಂದು ತೋರಿಸಿದ್ವಿ, ಇನ್ನೊಂದು ಡಿಸೈನ್ ಮಾಡಿಕೊಂಡು ಮಾಡಿರೋದು. ವೆರಿ ಗುಡ್. ನೆಕ್ಸ್ಟ್ ವೆರಿ ಗುಡ್. ಒಂದು ಕುಚ್ ಕ್ಲಾಸಲ್ಲಿ ಸೇರಿಕೊಂಡು ಈ ಡಿಸೈನ್ ಹಾಕಿದ್ಯಾ? ಕುಚ್ ಕ್ಲಾಸಲ್ಲಿ ಇನ್ನೊಬ್ರು ಯಾರು ಗಿರಿಜಾ ಬಂದಿಲ್ವೇನೋ? ನೆನ್ನೆನೆ ತಂದು ತೋರಿಸ್ತಾ ಇದ್ರು. ಪಾಪ ನಂಗೆ ನೋಡೋಕೆ ಟೈಮ್ ಇರಲಿಲ್ಲ. ನೆನ್ನೆ ಬಂದಿದಾರಾ? ಗಿರಿಜಾನೆ ಸೀರೆ ತಗೊಂಡು ಬರೋ, ಹಂಗೆ ಸೀರೆಗೆ ಹಾಕಿದ್ಯಾ? ಚೆನ್ನಾಗಿದೆ. ಗುಡ್. ಡಿಸೈನು ಚೆನ್ನಾಗಿದೆ ಅಷ್ಟೇ. ಇವಾಗ ಏನು ಗೊತ್ತಾ, ನಿಮ್ಗೊಂದು ಮಾಡೋ ಐಡಿಯಾ ಗೊತ್ತಾಗ್ತಿದೆ. ಬಟ್ಟೆ ಎಷ್ಟೆಷ್ಟು ಏನೇನು ಹಾಕಕ್ಕೆ ಬರ್ತಾ ಇಲ್ಲ. ಇವಾಗ ಪಿಂಕ್ ಎಲ್ಲ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಅಲ್ಲಿ ಹಾಕ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣೋದು. ಕಲರ್ ಕಾಂಬಿನೇಷನ್ ಹೆಂಗೆ ಮಾಡೋದು ಅಂದರೆ, ಸ್ಯಾರಿ ಕಲರ್ ಹಾಕಬೇಕು. ಒಂದು ಇದು ಇಲ್ಲ ಒಂದು ಇದನ್ನು ಹಾಕ್ಬೇಕು. ಓಕೆನಾ? ಇಲ್ಲ ಅಂತಂದರೆ ಎರಡಿದು ಈ ಎರಡು, ಇಲ್ಲ ಮೂರಿದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ವೆರಿ ಗುಡ್. ಎಲ್ಲವೂ ಚೆನ್ನಾಗಿ ಬಂದಿದೆ. ಈ ಕಲರ್ ಸೀರೆ ನಂದೊಂದಿದೆ. ಓಕೆ. ನಿಂದು ನೆನ್ನೆ ತೋರ್ಸಕ್ಕೆ ಬಂದೆ ಪಾಪ, ನಾನು ನೋಡಲಿಲ್ಲ, ಟೈಮ್ ಆಗಿತ್ತು ಅಂತ. ವೆರಿ ಗುಡ್. ಇದು ಕೂಡ ಚೆನ್ನಾಗಿದೆ. ಸ್ಯಾರಿ ಕುಚ್ಚು ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಫಿನಿಶ್ ಆಗಿಲ್ಲಲ್ಲ, ಇನ್ನು ಸ್ವಲ್ಪ ಇದೆ. ವೆರಿ ಗುಡ್. ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಟೈಮು ನೋಡ್ಕೊಂಡು ಮಾಡು. ಎಲ್ಲ ಮೆಜರ್ಮೆಂಟು ಒಂದೇ ಮೆಜರ್ಮೆಂಟಲ್ಲಿ. ಇದೊಂದು ಚೂರು ದೊಡ್ಡದಾಯಿತು. ಓಕೆನಾ? ವೆರಿ ಗುಡ್. ಇದರಲ್ಲಿ ರೌಂಡು ಮಾಡ್ಬೋದು, ಈ ಡಿಸೈನು ಮಾಡ್ಬೋದು. ಹೌದು. ಎಕ್ಸ್ಟ್ರಾ ಡಮ್ಮಿ ಸ್ಟಿಚ್ ಎಲ್ಲ ರಿಮೂವ್ ಮಾಡಬೇಕು. ಈ ಪಿಂಕ್ ಕಲರ್ ಡಮ್ಮಿ ಹಾಕಿದ್ದೆ ತಾನೆ? ಅದೇ. ವೆರಿ ಗುಡ್. ಚೆನ್ನಾಗಿದೆ. ನೆಕ್ಸ್ಟ್ ಎಲ್ಲ ಆ ಥರನಾದ್ರೂ ಮಾಡ್ಬೋದು, ಈ ಥರನಾದ್ರೂ ಮಾಡ್ಬೋದು. ಯಾಕಂದ್ರೆ ನೀನು ಅಷ್ಟೇ ಪೈಪಿಂಗ್ ಕಲಿಬೇಕು. ಹಾಕ್ಕೊಂಡು ನೋಡಿದ್ಯಾ? ಇರಲಿ ಬಿಡು, ಒಪ್ಸಿರ್ಲಿ ಬಿಡು. ಪೈಪಿಂಗ್ ಫಿನಿಶಿಂಗ್ ಮೇಯ್ನು. ಫಿನಿಶಿಂಗ್ ಬರಬೇಕು. ಸ್ಲೀವ್ ಡಿಸೈನ್ ಮಾಡಬೇಕಿತ್ತು. ಸ್ಲೀವ್